ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ ಬಿಂದಿ ಮಸಾಲ ರೆಸಿಪಿನ ಮಾಡ್ತಿದ್ದೀನಿ. ಸೊ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಆ್ಯಂಡ್ ಇದಕ್ಕೆ ಯಾವ್ಯಾವ ತರಕಾರಿ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ನಾನು ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ನಾವು ಏನೇನು ಮಾಡ್ಬೇಕಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, ಇವಾಗ ನೀವು ನೋಡ್ತಿರ್ಬೋದು, ಬೆಂಡೆಕಾಯಿ ತಗೊಂಡಿದ್ದೀನಿ, ಅರ್ಧ ಕೆಜಿ ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಈ ತರನೇ ಹೆಚ್ಚಿಟ್ಕೋಬೇಕು ಬಿಂದಿ ಮಸಾಲಕ್ಕೆ. ಸೊ ಈಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ತೋರಿಸ್ತೀನಿ. ಅಂಡ್ ಯಾರ್ಯಾರು ಬೆಂಡೆಕಾಯಿ ತಿನ್ನಕ್ಕೆ ಇಷ್ಟಪಡಲ್ಲ, ಆಕ್ಚುಲಿ ಇದು ತುಂಬಾ ಹೆಲ್ತಿಗೆ ಒಳ್ಳೇದು. ಎಸ್ಪೆಷಲಿ ಯಾರ್ಯಾರಿಗೆ ಶಾರ್ಟ್ ಸೈಟ್ ಇರುತ್ತೆ, ಕಣ್ಣಿನ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ತುಂಬಾ ಹೆಲ್ತಿಗೆ ಒಳ್ಳೇದು. ನಿಮ್ಮ ಮಕ್ಕಳು ಏನಾದ್ರು ಬೆಂಡೆಕಾಯಿ ತಿನ್ನಕ್ಕೆ ಇಷ್ಟಪಡಲ್ಲ ಅಂತಂದ್ರೆ ಈ ರೆಸಿಪಿನ ಮಾಡ್ಕೊಡಿ, ನಿಜವಾಗ್ಲೂ ಇಷ್ಟಪಡ್ತಾರೆ. ಸೊ ಇವಾಗ ನಾನು ಒಂದು ಬಾಂಡ್ಲಿ ತಗೊಂಡಿದ್ದೀನಿ, ಇಷ್ಟು ಚಿಕ್ಕದು. ಈ ಬಾಂಡ್ಲಿಗೆ ಬೆಂಡೆಕಾಯಿನ ಹಾಕಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಇವಾಗ ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅವಾಗಲೇ ಹೇಳ್ದಂಗೆ ಇದಕ್ಕೆ ಹೀಗೆ ದಪ್ಪ ದಪ್ಪ ಹೆಚ್ಚಿಟ್ಕೋಬೇಕು. ಸೊ ಇವಾಗ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕಿದ್ದೀನಿ. ಅದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ, ಇದಾದ್ಮೇಲೆ ಸ್ವಲ್ಪ ಇಷ್ಟು ಕಡಲೆ ಹಿಟ್ಟು ಹಾಕಿ. ಸೊ ಇದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಇದು ಹಾಕಿದ್ಮೇಲೆ ನೀಟಾಗಿ ಇದನ್ನ ಕಲಿಸ್ಬೇಕು. ಸೊ ನೀಟಾಗಿ ಸೊ ಗೈಸ್, ಇವಾಗ ನೋಡಿ ಎಲ್ಲ ನೀಟಾಗಿ ಕಲಸಿ ಇಟ್ಟಿದ್ದೀನಿ ನಾನು. ಮಸಾಲ ಎಲ್ಲ ನೀಟಾಗಿ ಅದು ಬೆಂಡೆಕಾಯಿಗೆ ಹತ್ತಬೇಕು. ಸೊ ಅದಕ್ಕೋಸ್ಕರ ನಾನು 5 ಮಿನಿಟ್ಸ್ ಇದನ್ನ ಮುಚ್ಚಿಡ್ತೀನಿ. ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಆಗಬೇಕು, ಏನೇನು ತರಕಾರಿಗಳೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ. ಸೊ ಇದನ್ನ ನಾವು 5 ಮಿನಿಟ್ಸ್ ಹಾಗೆ ಬಿಡಬೇಕು, 5 to 10 ಮಿನಿಟ್ಸ್ ಬಿಡಬೇಕು. ಸೊ ನಾನೊಂದು 5 ಮಿನಿಟ್ಸ್ ಬಿಡ್ತೀನಿ, ಅದಾದ್ಮೇಲೆ ಏನು ಹಾಕಬೇಕು ಅಂತ ತೋರಿಸ್ತೀನಿ. ಗೈಸ್, ಇವಾಗ 5 ಮಿನಿಟ್ಸ್ ಆಗಿದೆ. ಸೊ ಖಾರ ಉಪ್ಪು ಎಲ್ಲ ನೀಟಾಗಿ ಬೆಂಡೆಕಾಯಿಗೆ ಹತ್ತಿದೆ. ಇವಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ನೀವು ನೋಡ್ತಿರ್ಬೋದು, ನೀಟಾಗಿ ಖಾರ ಎಲ್ಲ ನೀಟಾಗಿ ಅದಕ್ಕೆ ಬ್ಲೆಂಡ್ ಆಗಿದೆ. ಇವಾಗ ನಾವು ಎಣ್ಣೆ ಹಾಕಿ ಫ್ರೈ ಮಾಡೋಣ. ಸೊ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ನಾನು. ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದಾದ್ಮೇಲೆ ಬೆಂಡೆಕಾಯಿನ ಹಾಕಬೇಕು. ಅದು ಫುಲ್ ಬ್ರೌನಿಶ್ ಕಲರ್ ಬರೋ ತರ ಫ್ರೈ ಮಾಡಬೇಕು. ಸೊ ಫಸ್ಟ್ ನಾವು ಬೆಂಡೆಕಾಯಿನ ಹಾಕೋಣ. ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂಡ್ ಒನ್ ಮೋರ್ ಥಿಂಗ್, ಫ್ರೈ ಮಾಡ್ಬೇಕಾದ್ರೆ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡಕ್ಕೆ ನೋಡಿ. ಯಾಕೆ ಅಂದ್ರೆ ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ನೀವು ಫ್ರೈ ಮಾಡಕ್ ಹೋಗ್ಬೇಕಾದ್ರೆ ಅದು ಬೇಗ ಈಸಿಯಾಗಿ ಸೀದೋಗುತ್ತೆ ಅಂಡ್ ತಿನ್ನಕ್ಕೂ ಚೆನ್ನಾಗಿ ಟೇಸ್ಟ್ ಸಿಗಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಲೋ ಫ್ಲೇಮ್ ಅಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ಗೈಸ್, ಇವಾಗ ನೀವು ನೋಡ್ತಿದ್ದೀರಾ ಅನ್ಸುತ್ತೆ, ನೀಟಾಗಿ ಫ್ರೈ ಆಗಿದೆ. ಈ ತರ ಬ್ರೌನಿಶ್ ಕಲರ್ ಬರೋ ತರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 to 10 ಮಿನಿಟ್ಸ್ ಈ ತರನೇ ಕಂಟಿನ್ಯೂಸ್ ಆಗಿ ನೀವು ಫ್ರೈ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಸೀದೋಗ್ಬಿಡುತ್ತೆ. ಸೊ ಇವಾಗ ಇದಾಗಿದೆ. ನೆಕ್ಸ್ಟ್ ಇದನ್ನ ನಾನು ಇವಾಗ ಒಂದು ಬೌಲಿಗೆ ತೆಗೆದಿಟ್ಕೊಂತೀನಿ. ನೆಕ್ಸ್ಟ್ ಇವಾಗ ಏನ್ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಬೆಂಡೆಕಾಯಿ ಹೆಚ್ಚಿದಾಗ ಎಷ್ಟೊಂದು ಇತ್ತು ಅನ್ನೋ ತರ ಅನಿಸ್ತಿತ್ತು. ಬಟ್ ಎಲ್ಲ ಫ್ರೈ ಮಾಡಿ ಆದ್ಮೇಲೆ ನೋಡಿ ಎಷ್ಟಾಗಿದೆ, ಇಷ್ಟು ಅದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪನೇ ಆಗಿದೆ ಅನ್ನೋ ತರನೇ ಆಗೋದು. ಸೊ ಅದಕ್ಕೆ ನಿಮಗೆ ಜಾಸ್ತಿ ಬೇಕು ಅಂದ್ರೆ 1 kg 1.5 kg ಅಷ್ಟು ಮಾಡ್ಕೊಳ್ಳಿ. ನಾನು ಜಸ್ಟ್ ಅರ್ಧ kg ಅಷ್ಟು ಇವತ್ತಿಗೆ ನಿಮಗೆ ತೋರ್ಸಕ್ ಮಾಡಿದೀನಿ. ಸೊ ಅರ್ಧ kg ಅಷ್ಟು ಆಗಿ ಜಸ್ಟ್ ಇಷ್ಟೇ ಉಳಿದಿದೆ. ಸೊ ಪರವಾಗಿಲ್ಲ, ನೋಡೋಣ ಹೇಗ್ ಬರುತ್ತೆ ಅಂತ. ಸೊ ಗೈಸ್, ಇವಾಗ ನೀವು ನೋಡ್ತಿರ್ಬೋದು, ಒಂದು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡದು. ಅದಾದ್ಮೇಲೆ 5 ರಿಂದ 6 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು 4 ಚಿಕ್ಕದು ಟೊಮೊಟೊ ತಗೊಂಡಿದ್ದೆ, ಅದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ನಮಗೆ ಮೊಸರು ಬೇಕು. ಸೊ ಇಷ್ಟು ನಮಗೆ ಇವಾಗ ಇಂಗ್ರೀಡಿಯೆಂಟ್ಸ್ ಬೇಕು. ಇವಾಗ ನಾನು ನೆಕ್ಸ್ಟ್ ಏನೇನು ಹಾಕೋದು ಅಂತ ತೋರಿಸ್ತೀನಿ. ಅಂಡ್ ನಿಮಗೆ ಜಾಸ್ತಿ ಅಂದ್ರೆ 1.5 kg ಅಷ್ಟು ನೀವು ಬೆಂಡೆಕಾಯಲ್ಲಿ ಬಿಂದಿ ಮಸಾಲ ಮಾಡ್ಕೊಂತೀರಾ ಅಂದ್ರೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲದನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಸೊ ಈಗ ನಾನು ಅರ್ಧ kgಗೆ ಜಸ್ಟ್ ಇಷ್ಟು ಹಾಕಿದ್ದೀನಿ. ಸೊ ಈಗ ನಾನು ಏನೇನ್ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಗೈಸ್, ಇವಾಗ ನಾನು ಈರುಳ್ಳಿನ ಹಾಕೊಂಡಿದ್ದೀನಿ. ಇದೇ ಪ್ಯಾನ್ ಅಲ್ಲಿ ಮಾಡ್ತಿದ್ದೀನಿ ನಾನು. ನಿಮಗೆ ಬೇರೆ ಪ್ಯಾನ್ ಬೇಕು ಅಂದ್ರೆ ಬೇರೆ ಪ್ಯಾನ್ ಅಲ್ಲಿ ಮಾಡ್ಕೊಳ್ಳಿ. ಸೊ ನಾನು ಅದೇ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದೇ ಪ್ಯಾನ್ ಅಲ್ಲಿ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಂತಿದ್ದೀನಿ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಈಗ ನೆಕ್ಸ್ಟ್ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಒಂದು ಚಿಕ್ಕದು 5 ನಾನು ಜಜ್ಜಿಟ್ಕೊಂಡಿದ್ದೆ. ಸೊ ಇದಕ್ಕೆ ಶುಂಠಿ ಹಾಕಲ್ಲ, ಬರೀ ಜಸ್ಟ್ ಬೆಳ್ಳುಳ್ಳಿ ಹಾಕ್ತೀವಿ ಅಷ್ಟೇ.
ಸೊ ಇದನ್ನ ನೀಟಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ಗೈಸ್ ಇವಾಗ ಇದಾಗಿದೆ, ನೀಟಾಗಿ ಫ್ರೈ ಆಗಿದೆ. ಈಗ ನಾವು ನೆಕ್ಸ್ಟ್ ಇದು ಟೊಮೊಟೊನ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಗೈಸ್ ನಿಮಗೆ ಜಾಸ್ತಿ ಮಸಾಲಾ ಟೈಪ್ ಬೇಕು ಅಂದ್ರೆ ಜಾಸ್ತಿ ಟೊಮೊಟೊ ಹಾಕೊಳ್ಳಿ, ಅವಾಗ ನಿಮಗೆ ಜಾಸ್ತಿ ಮಸಾಲ ಸಿಗುತ್ತೆ. ಇಲ್ಲ ನಿಮಗೆ ಡ್ರೈ ಟೈಪ್ ಬೇಕು ಅಂದ್ರೆ ಒಂದು 3ರಿಂದ 4 ಟೊಮೊಟೊ ಹಾಕೊಳ್ಳಿ, ಯಾಕೆಂದ್ರೆ ಅದು ಫ್ರೈ ಆದ್ಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ 3ರಿಂದ 4 ಟೊಮೊಟೊ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕೆಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಸೊ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ನಾವ್ ಇವಾಗ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ನಾನು ಅರಿಶಿನ ಪುಡಿ ತಗೊಂಡಿದ್ದೀನಿ, ಇದನ್ನ ಸ್ವಲ್ಪ ಹಾಕ್ಬೇಕು. ಗೈಸ್ ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಅವಾಗ್ಲೇ ನಾವು ಏನು ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಾಗ ಆವಾಗ್ಲೂ ಹಾಕಿದ್ವಿ. ಸೊ ಅದಕ್ಕೆ ನಾನು ಇವಾಗ ಜಸ್ಟ್ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅಂಡ್ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ನಿಮಗೆ ಜಾಸ್ತಿ ಉಪ್ಪು ಬೇಕು ತಿನ್ನೋರು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಹಾಕೊಳ್ಳಿ. ಯಾಕಂದ್ರೆ ನಾನು ಅವಾಗ್ಲೇ ಹಾಕಿರೋದ್ರಿಂದ ಎಲ್ಲಾ ಇಂಗ್ರೀಡಿಯೆಂಟ್ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ. ನೆಕ್ಸ್ಟ್ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂತಿದ್ದೀನಿ. ಅಂಡ್ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೋಬೇಕು. ಇದಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಗೈಸ್ ನೀವು ಅವಾಗಲೇ ನೋಡ್ದಂಗೆ ನಾನು ಗ್ರೈಂಡ್ ಮಾಡಿರೋ ಟೊಮೊಟೊ ಎಷ್ಟು ಇತ್ತು ನೋಡಿ, ಇವಾಗ ಫ್ರೈ ಮಾಡ್ತಾ ಎಷ್ಟು ಕಮ್ಮಿ ಆಯ್ತು. ಸೊ ಅದಕ್ಕೆ ನಾನು ನಿಮಗೆ ಹೇಳ್ದಂಗೆ ನಿಮಗೆ ಜಾಸ್ತಿ ಮಸಾಲ ಬೇಕು ಅಂದ್ರೆ ಜಾಸ್ತಿ ಟೊಮೊಟೊ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಕಮ್ಮಿ ಡ್ರೈ ಟೈಪ್ ಬೇಕು ಅಂದ್ರೆ ಕಮ್ಮಿ ಹಾಕೊಳ್ಳಿ, ಯಾಕೆ ಅಂದ್ರೆ ಕುದಿಯುವಾಗ್ಲೇನೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈಗ ನಾವು ಏನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನ ಹಾಕೊಳ್ಳೋಣ. ಸೊ ಗೈಸ್ ಇವಾಗ ನಾವು ಮಸಾಲ ಮಾಡ್ಕೊಂಡಿದ್ವಲ್ಲ ಬೆಂಡೆಕಾಯ್ದು ಹಾಕಿ ಆದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ಬೇಕು. 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿರ್ತೀನಿ ಸದ್ಯಕ್ಕೆ. 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಅದಾದ್ಮೇಲೆ ಅದನ್ನು ನೀಟಾಗಿ ನೀವು ಫ್ರೈ ಮಾಡ್ಕೋಬೇಕು. ಸೊ ಗೈಸ್ ಈಗ ನಾನು ಸ್ವಲ್ಪ ನೀರ್ ಹಾಕ್ತಿದ್ದೀನಿ. ನೀರ್ ಹಾಕೋದು ಯಾಕೆ ಅಂದ್ರೆ ಅದು ಸ್ವಲ್ಪ ಫ್ರೈ ಆಗುವಾಗ ತಳ ಸೀದೋಗ್ಬಾರ್ದು ಅಲ್ವಾ, ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡಿದೀನಿ. ಸೊ ನೀಟಾಗಿ ಅದು ಫ್ರೈ ಆಗ್ಬೇಕಲ್ವಾ, ಸೊ ಅದಕ್ಕೋಸ್ಕರ ನೀರ್ ಹಾಕೊಂಡಿದೀನಿ. ಸೊ ಗೈಸ್ ಇವಾಗ ಫ್ರೈ ಆಗಿದೆ. ಈಗ ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಮುಗೀತು. ಸೊ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಅಂಡ್ ಇದು ಹೆಲ್ತಿ ಫುಡ್ ಆಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಅಂಡ್ ನಾನು ಅವಾಗಲೇ ಹೇಳ್ದಂಗೆ ಯಾರಿಗೆ ಶಾರ್ಟ್ ಸೈಟ್ ಇರುತ್ತೆ ಅವರಿಗೆ ತುಂಬಾ ಒಳ್ಳೇದು ಬೆಂಡೆಕಾಯಿ. ಸೊ ಯಾರ್ಯಾರು ಇಷ್ಟಪಡಲ್ಲ ಬೆಂಡೆಕಾಯಿ ತಿನ್ನಕ್ಕೆ, ನೀವು ಈ ತರ ರೆಸಿಪಿ ಮಾಡ್ಕೊಡಿ, ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದಕ್ಕೆ ನಾವು ಚಪಾತಿಗೆ, ರೊಟ್ಟಿಗೆ, ರೈಸಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತಿನ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಫೈನಲಿ ರೆಸಿಪಿ ಎಲ್ಲ ಆಯ್ತು. ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಅಂಡ್ ಇದು ಮೊಸರು ಹಾಕಿದ್ಮೇಲೆ ಸ್ವಲ್ಪ ಸ್ಪೈಸಿ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ನಾನು ಮೊಸರು ಹಾಕೋದು ಬೇಡ ಅಂತ ಅನ್ಕೊಂಡಿದ್ದೆ, ಬಟ್ ಮೊಸರು ಹಾಕಿ ಆದ್ಮೇಲೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡ್ತಿದೆ. ಸೊ ನಿಮಗೆ ಈ ರೆಸಿಪಿ ಬೇಕು ಅಂದ್ರೆ ಈ ಫುಲ್ ವಿಡಿಯೋ ನೋಡಿ ಮನೇಲಿ ಮಾಡ್ಕೊಳ್ಳಿ, ತುಂಬಾ ಇಷ್ಟಪಡ್ತೀರಾ, ಮನೇಲೆಲ್ಲರೂ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ನಾನು ಅವಾಗಲೇ ಹೇಳ್ದಂಗೆ ಚಪಾತಿಗೆ, ರೊಟ್ಟಿಗೆ, ರೈಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ
ಫೈನಲಿ ಎಲ್ಲ ರೆಸಿಪಿ ಎಲ್ಲ ಆಯಿತು. ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.